ನಮ್ಮದು ಒಂದು ಹೊಸ ತಂಡ ಇದೆ. ನಾವು ಯುವ ತಂಡ ಒಂದು ಬಂದಿದೆ, ಲವ್ ಸೀಸನ್ಸ್. ಈ ಚಿತ್ರದ ಪ್ರಮುಖ ನಾಯಕಿ ಒಬ್ಬರು ಈಗ ನಮ್ಮ ಜೊತೆ ಇದ್ದಾರೆ. ದಿಯಾ ಕೀರ್ತಿ ಅವ್ರನ್ನ ಮಾತಾಡ್ಸ್ಕೊಂಡು ಹೋಗೋಣ. ಹಾಯ್ ಮೇಡಮ್, ಹೇಗಿದ್ದೀರಾ? ಹಲೋ, ನಾನು ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ಎಸ್, ಥ್ಯಾಂಕ್ ಯು. ನಾನು ತುಂಬ ಚೆನ್ನಾಗಿದ್ದೀನಿ. ಎಸ್, ತುಂಬ ಒಳ್ಳೆಯ ತಂಡ, ಎಲ್ಲ ಯುವ ತಂಡ. ನಾವು ಕನ್ನಡ ಚಿತ್ರರಂಗಕ್ಕೆ ನಮ್ಮದು ಒಂದು ಕಾಣಿಕೆ ಕೊಡಬೇಕು ಅಂತ ಬಂದಿದ್ದೀರಾ. ಏನು ಹೇಳ್ತೀರಾ? ಫಸ್ಟ್ ನೀವು ಚಿತ್ರದ ಬಗ್ಗೆ ಏನು ಹೇಳ್ತೀರಾ? ಚಿತ್ರದ ಬಗ್ಗೆ ತುಂಬ ಖುಷಿ ಇದೆ. ತುಂಬ ಯೂನಿಕ್ ಸಬ್ಜೆಕ್ಟ್ ನಮ್ಮದು. ಆ್ಯಂಡ್ ಎಲ್ಲದಕ್ಕಿಂತ ಹೆಚ್ಚು ಖುಷಿ ಅಂದರೆ ಎಲ್ಲ ಹೊಸಬ್ರೆ, ನಮ್ಮ ಡೈರೆಕ್ಟರ್ ಹೊಸಬ್ರು, ಮತ್ತು ಪ್ರೊಡ್ಯೂಸರ್ ಹೊಸಬ್ರು, ನಮ್ಮ ಹೀರೋ ಹಾಗೆ ನಮ್ಮ ಕೋ ಆರ್ಟಿಸ್ಟ್ 3 ಹೀರೋಯಿನ್ಗಳು. ಆಲ್ಮೋಸ್ಟ್ ಒಂದು 70-80% ಎಲ್ಲ ಹೊಸಬ್ರೆ, ಹೊಸ ಪ್ರಯತ್ನ. ಇಂಡಸ್ಟ್ರಿಗೆ ಹೊಸತನ, ಹೊಸ ಮುಖಗಳು ತುಂಬ ಅವಶ್ಯಕತೆ ಇದೆ. ಸೊ ನೋಡೋಣ, ಹೆಚ್ಚು ಖುಷಿ ಇದೆ. ನಾವು ಎಲ್ಲ ಡೈರೆಕ್ಟರ್ಸ್ ಕೇಳೋ ಕ್ವಶನ್, ಒಂದು ಶಿಪ್ಗೆ ಕ್ಯಾಪ್ಟನ್ ಎಷ್ಟು ಇಂಪಾರ್ಟೆಂಟು, ಸೊ ಫಿಲ್ಮ್ಗೆ ಡೈರೆಕ್ಟರ್ ಅಷ್ಟು ಇಂಪಾರ್ಟೆಂಟ್. ಸೊ ಡೈರೆಕ್ಟರ್ ಜೊತೆ ಅನುಭವ ಹೆಂಗಿತ್ತು? ಡೈರೆಕ್ಟರ್ ಜೊತೆ ನನಗೆ ಅನುಭವ ಅಂದರೆ ನನಗೆ 22ಇಂದನೇ ನನಗೆ ಅವರ ಪರಿಚಯ ಆಯಿತು. ಅಂದರೆ ನಮ್ಮ ಸಿನಿಮಾ ಕ್ಯಾಸ್ಟಿಂಗ್ ಯಾವಾಗಾಯಿತು ಆಗ್ಲಿಂದನೇ ನನಗೆ ಅವರ ಪರಿಚಯ ಆಯಿತು. ಅವರು ಡೈರೆಕ್ಟರ್ ಥರ ಅವ್ರು ಇರಲಿಲ್ಲ, ನಾನು ಆರ್ಟಿಸ್ಟ್ ಥರ ನಾನಿರಲಿಲ್ಲ. ಒಂದು ಫ್ರೆಂಡ್ಲಿ ನೇಚರ್, ಫ್ರೆಂಡ್ಲಿ ಬಾಂಡಿಂಗ್ ಇತ್ತು. ಅವರೇನೇ ಇನ್ಪುಟ್ಸ್ ಕೊಟ್ಟರು ನಾವು ತೊಗೊಳ್ತಿದ್ವಿ. ಹಾಗೆ ನಮ್ಮ ಕಡೆಯಿಂದ ಅವರು ಕೇಳ್ತಿದ್ರು, ಇನ್ನೇನಾದರೂ ಚೇಂಜ್ ಮಾಡ್ಬೋದಾ, ಹಾಗೆ ಹೀಗೆ ಅಂತ. ಸೊ ಡೈರೆಕ್ಟ್ರಿಗಿಂತ ಒಂದು ಒಳ್ಳೆ ಫ್ರೆಂಡ್ಲಿ ನೇಚರ್, ಒಳ್ಳೆ ಬಾಂಡಿಂಗ್ ಇತ್ತು. ನಾವು ಟೇಲರಲ್ಲಿ ನೋಡಿದ್ವಿ, ತುಂಬ ಒಳ್ಳೆ ಲೊಕೇಶನ್ಸ್ ಇತ್ತು. ಸೊ ಶೂಟಿಂಗ್ಗೆ ನೀವು ಎಲ್ಲೆಲ್ಲಿ ಹೋದ್ರಿ? ಸೊ ಹೆಂಗಿತ್ತು ಆ ಜರ್ನಿ? ಆ್ಯಕ್ಚುಲಿ ಹೊರಗಡೆ ಎಲ್ಲೂ ಹೋಗಿದ್ದಿಲ್ಲ, ಎಲ್ಲ ಬ್ಯಾಂಗ್ಳೂರೇ. ಆ್ಯಂಡ್ ಬೇಸಿಕಲಿ ನಮ್ಮ ಸ್ಟೋರಿ ಕೂಡ ಒಂದು ಬ್ಯಾಂಗ್ಳೂರು ಹುಡುಗನ ಕಥೆನೇ ರೆಪ್ರೆಸೆಂಟ್ ಮಾಡುತ್ತೆ. ಸೊ ಎಲ್ಲನೂ ಬ್ಯಾಂಗ್ಳೂರು, ಲೊಕೇಶನ್ಸ್ ಎಲ್ಲ ಬ್ಯಾಂಗ್ಳೂರೇ. ಸೊ ಟೈಟಲ್ ಹೇಳುತ್ತೆ ಲವ್ ಸೀಸನ್ಸ್ ಅಂತ. ಸೊ ಒಬ್ಬ ಹಿರಿಯರು ಒಂದು ಹೇಳ್ತಾರೆ, ಪ್ರತಿಯೊಂದಕ್ಕೂ ಒಂದು ಲಿಮಿಟ್ ಇರುತ್ತೆ ಅಥವಾ ಒಂದು ಎಕ್ಸ್ಪೈರಿ ಡೇಟ್ ಇರುತ್ತೆ ಅಂತ. ಸೊ ಇಲ್ಲಿ ಕೂಡ ನಾಯಕ ನಟನ ಲೈಫಲ್ಲಿ ಬದಲಾವಣೆ ಆಗ್ತಾ ಇರುತ್ತಾ? ಏನಾದರೂ ಹಿಂಟ್ ಕೊಡ್ಬೋದು? ತಮ್ಮ ಜೀವನದಲ್ಲಿ ಈಗ ಹೇಳಿರೋ ಪ್ರಕಾರ ಒಬ್ಬ ಮಿಡಲ್ ಕ್ಲಾಸ್ ಹುಡುಗ ಏನೋ ಒಂದು ಆಸೆ ಇಟ್ಕೊಂಡು ಏನೋ ಒಂದು ಜಾಬ್ ಮಾಡೋಕ್ಕೆ ಹೋದಾಗ ಯಾವುದೋ ಒಂದು ಮದುವೆ ಪ್ರಪೋಸಲ್ ಒಪ್ಕೊಂಡು ಅಲ್ಲಿ ಏನೋ ತಮ್ಮ ಲೈಫ್. ಸೊ ಚೇಂಜಸ್, ಪ್ರತಿಯೊಂದಕ್ಕೂ ಎಕ್ಸ್ಪೈರಿ ಡೇಟ್ ಅನ್ನೋದು ಇದೆಯಾ? ಚೇಂಜಸ್ ಆಕೋತಾ ಹೋಗುತ್ತಾ ಕಥೆಯಲ್ಲಿ? ನಮ್ಮ ಕಥೆಯಲ್ಲಿ ಅದನ್ನು ಹಾಗೆ ಹೇಳೋಕ್ಕಾಗಲ್ಲ. ಅಂದರೆ ಪ್ರತಿಯೊಬ್ಬರ ಲೈಫಲ್ಲೂ ಅಪ್ಸ್ ಆ್ಯಂಡ್ ಡೌನ್ಸ್ ಇರುತ್ತೆ. ನಾವು ಇನ್ನೇನೋ ಮಾಡೋಕ್ಕೆ ಹೋಗ್ತೀವಿ, ಇನ್ನೇನೋ ಆಗುತ್ತೆ. ನಾವೊಂದು ಪ್ಲ್ಯಾನ್ ಮಾಡಿದಾಗ ದೈವ ಇನ್ನೊಂದು ಬಗೆಯುತ್ತೆ ಅಂತಾರಲ್ಲ. ಸೊ ಹಾಗೆ ನಮ್ಮ ಕಥೆಯಲ್ಲೂ ಕೂಡ ಹಾಗೆ, ಅಂದರೆ ನಮ್ಮ ರಿಯಲ್ ಲೈಫಲ್ಲಿ ಹೇಗೆ ಅಪ್ಸ್ ಆ್ಯಂಡ್ ಡೌನ್ಸ್ ಇದೆಲ್ಲ ಆಗ್ತಿರುತ್ತೆ. ಸೊ ಹಾಗೆ ನಮ್ಮ ಹೀರೋ ಅವರ ಕ್ಯಾರೆಕ್ಟರಿಸ್ಟಿಕ್ಸು ಅಥವಾ ನಮ್ಮ ಹೀರೋಯಿನ್ಸ್ದಾಗಿರ್ಬೋದು, ನಮ್ಮ ಸಿನಿಮಾದಲ್ಲಿ ಮಾಡಿರೋ ಎಲ್ಲ ಪಾತ್ರಗಳದ್ದು ಅಷ್ಟೇ ಒಂಥರ ಯೂನಿಕ್ ಅಪ್ಸ್ ಆ್ಯಂಡ್ ಡೌನ್ಸ್ ತುಂಬ ಇದೆ. ಸೊ ಕಥೆಯಲ್ಲಿ ಏನೋ ಒಂದು ಮೆಸೇಜ್ ಇದೆ ಅಂತ ಹೇಳ್ತೀರಾ. ಸೊ ಇದು ಮೇಲ್ನೋಟಕ್ಕೆ ಯುವಕರಿಗೋಸ್ಕರ ಅಂತ ಇದ್ರೂ ಕೂಡ ಫ್ಯಾಮಿಲಿ ಎಂಟರ್ಟೈನಿಂಗ್ ಅನ್ನೋ ಸ್ಟೋರಿ ಹೇಳ್ತಾ ಇದೆ. ಸೊ ಟೋಟಲ್ ಎಂಟೈರ್ ಸ್ಟೋರಿ ಬಗ್ಗೆ ಏನು ಹೇಳ್ತೀರಾ? ಇದರಲ್ಲಿ ಸಾಕಷ್ಟು ಒಳ್ಳೆಯ ಅಂಶಗಳಿದೆ. ಮೆಸೇಜ್ ಓರಿಯೆಂಟೆಡ್ ಅಂತ ಬರೀ ಮೆಸೇಜ್ ಓರಿಯೆಂಟೆಡ್ ಅಲ್ಲ, ಅಥವಾ ಕಂಪ್ಲೀಟ್ ಒಂದು ಫ್ಯಾಮಿಲಿ ಡ್ರಾಮಾ ಅದೂ ಅಲ್ಲ, ಕಂಪ್ಲೀಟ್ ಒಂದು ಲವ್ ಸಬ್ಜೆಕ್ಟ್ ಅದೂ ಅಲ್ಲ. ಎಲ್ಲ ಮಿಕ್ಸ್ ಎಮೋಷನ್ಸ್ ತುಂಬ ಇದೆ. ಆ್ಯಂಡ್ ಈಗಿನ ಒಂದು ಜೆನ್ಸಿ ಕಿಡ್ಸ್ ಅಥವಾ ಈಗಿನ ಒಂದು ಪ್ರೀತಿ ಮಾಡೋರಿಗೆ ಅಥವಾ ಬ್ರೇಕಪ್ಸು ಅಥವಾ ಈ ಸ್ಕೂಲಲ್ಲಿ ಆಗೋ ಒಂದು ಮಕ್ಕಳು ತುಂಬ ಡೈವರ್ಟ್ ಆಗ್ತಿದ್ದಾರೆ ಈಗಿನ ಒಂದು ಸಿಚುವೇಷನಲ್ಲಿ. ಸೊ ಹಾಗೆ ಒಂದಷ್ಟು ಈಗ ನಾನಾಗಲಿ ನೀವಾಗಲಿ ಒಂದು ಹಳೆ ಪ್ರೀತಿ ಇರುತ್ತೆ ಒಂದು ಸ್ಕೂಲಲ್ಲಿ ಅಥವಾ ಕಾಲೇಜಲ್ಲಿ, ಮತ್ತು ಬೇರೆಯವ್ರ ಲೈಫಲ್ಲಿ ಯಾವಾಗೋ ಲವ್ ಮಾಡಿರ್ತಾರೆ, ಬಿಟ್ಟೋಗಿರ್ತಾರೆ, ಇನ್ಯಾರನ್ನೋ ಮದುವೆ ಆಗ್ತಾರೆ. ಈ ಥರ ಒಂದಷ್ಟು ಒಳ್ಳೊಳ್ಳೆ ಅಂಶಗಳು, ಒಂದು ಪಾಸಿಟಿವ್ ಅಂಶಗಳೇ ನಮ್ಮ ಸಿನಿಮಾದಲ್ಲಿ ಇಟ್ಟಿರೋದ್ರಿಂದ ನಮ್ಮ ಸಿನಿಮಾ ನೋಡೋ ಪ್ರತಿಯೊಬ್ಬರ ಒಂದು ಎಲ್ರಿಗೂ ಕನೆಕ್ಟ್ ಆಗುತ್ತೆ ನಮ್ಮ ಸಿನಿಮಾ. ಅಂದರೆ ನನ್ನ ಲೈಫಲ್ಲಿ ಅಥವಾ ನಮ್ಮ ಅಕ್ಕಪಕ್ಕದವ್ರಿಗೆ ಹೀಗಾಗಿತ್ತು ಅನ್ನೋ ಥರ ಒಂದು ಇದು ಅಂತ ಹೇಳೋಕ್ಕಾಗಲ್ಲ. ಅಂದರೆ ಮೆಸೇಜ್ ಓರಿಯೆಂಟೆಡಾ ಅಲ್ಲ, ಆ ಥರ ಮಿಕ್ಸ್ ವರ್ಷನ್. ಯಾರೇ ಹಿರಿಯರು ಬರಲಿ ಚಿಕ್ಕವ್ರು ಬರಲಿ ಅವ್ರಿಗೆ ಕನೆಕ್ಟ್. ಹೌದು. ಅಂದರೆ ಆ ಥರ ಒಂದು ಬೇಸಿಕ್ ಒಂದು ರಿಯಾಲಿಟಿ ಏನಿದೆ ನಮ್ಮ ಜೀವನದಲ್ಲಿ ಏನೇನು ನಡೆಯುತ್ತೆ ಆ ಥರ ಒಂದಷ್ಟು ಅಂಶಗಳಿರೋದ್ರಿಂದ ತುಂಬ ರಿಯಲಿಸ್ಟಿಕ್ ಆಗಿದೆ ನಮ್ಮ ಸಿನಿಮಾ. ಯಾವ ಒಂದು ಸಿಂಗಲ್ ಏಜ್ ಗ್ರೂಪ್ ಅಂತ ಕನ್ಸಿಡರ್ ಮಾಡೋ ಹಾಗಿಲ್ಲ, ಎಲ್ಲ ಏಜ್ ಗ್ರೂಪ್ಗೂ ತಗೊಳ್ಳೋ ಅಂಥ ಒಂದು ಸಾಕಷ್ಟು ಅಂಶಗಳಿದೆ. ಕನೆಕ್ಟ್ ಆಗ್ತಾರೆ ನಮ್ಮ ಸಿನಿಮಾ ಜೊತೆ. ಸೊ ಹೇಳ್ತಾ ಇದ್ರಿ, ನಿಮ್ಮ ಫೇವ್ರೇಟ್ ಹೀರೋ ಯಾರು, ನಿಮ್ಮ ಫೇವ್ರೇಟ್ ಹೀರೋಯಿನ್ ಯಾರು, ಆ್ಯಂಡ್ ಫಿಲ್ಮ್ ಇಂಡಸ್ಟ್ರಿಗೆ ಯಾಕೆ ಬಂದ್ರಿ, ಏನು ಓದ್ಕೊಂಡಿದ್ದೀರಿ? ನನ್ನ ಫೇವ್ರೇಟ್ ಹೀರೋ ಅಪ್ಪು ಸರ್ ಅವರು. ಹೀರೋಯಿನ್ ಎಲ್ಲರೂ ಇಷ್ಟನೇ ನನಗೆ, ಸ್ಪೆಸಿಫಿಕ್ ಒಬ್ಬರು ಅಂತ ಹಾಗಿಲ್ಲ. ಒಬ್ಬೊಬ್ಬರು ಅವರದ್ದೇ ಅಂತ ಒಂದು ಯೂನಿಕ್ ಸ್ಟೈಲಲ್ಲಿ, ಒಂದು ಯೂನಿಕ್ ಲುಕ್ಕಲ್ಲಿ ನನಗೆ ಪ್ರತಿಯೊಬ್ಬ ಹೀರೋಯಿನ್ ಕೂಡ ತುಂಬ ಇಷ್ಟ. ಅಪ್ಪು ಸರ್ ಅವರು ಬಹಳ ಸ್ವಲ್ಪ ಹತ್ರ, ನನ್ನ ಮನಸ್ಸಿಗೆ ತುಂಬ ಕ್ಲೋಸ್ ಅವರು.
ಹಾಗೆ ನನ್ನ ಸ್ಟಡೀಸ್ ಆದರೆ ನನ್ನ ಪಿ ಯು ಸಿ ಆದ ನಂತರ ಮಾಡ್ಲಿಂಗ್ ಬಂದೆ. ಆ್ಯಕ್ಟಿಂಗ್ಗೆ ಅಂತ ನಾನು ಬ್ಯಾಂಗ್ಳೂರು ಬರ್ತೀನಿ. ಮಾಡ್ಲಿಂಗ್ ಕರೆ ಬರುತ್ತೆ ನನಗೆ, ಅಂದರೆ ಅನ್ಎಕ್ಸ್ಪೆಕ್ಟೆಡ್ಲಿ ಬರುತ್ತೆ. ಸೊ ಮಾಡ್ಲಿಂಗ್ ಫೀಲ್ಡಿಗೆ ಹೋಗ್ತೀನಿ. ಅಲ್ಲೊಂದಷ್ಟು ವರ್ಷಗಳು ನಾನು ಆ್ಯಸ್ ಎ ಕೊರಿಯೋಗ್ರಾಫರ್ ಆಗಿ ವರ್ಕ್ ಮಾಡ್ತೀನಿ, ಶೋಸಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀನಿ. ಆಗ ಆ ಒಂದು ಮಿಡಲ್ ಟೈಮಲ್ಲಿ ನನಗೆ ಈ ಪ್ರಾಜೆಕ್ಟ್ ಲವ್ ಸೀಸನ್ಸ್ ಅದೊಂದು ಅಪ್ರೋಚಿಂಗ್ ಸಿಗುತ್ತೆ ನನಗೆ. ಸೊ ಅದಾದ ನಂತರ ಇದ್ರ ಜೊತೆ 22ಇಂದನೇ ನಾನು ಜರ್ನಿ ಮಾಡ್ತಿದ್ದೀನಿ ನಮ್ಮ ಲವ್ ಸೀಸನ್ಸ್ ಸಿನಿಮಾದಲ್ಲಿ. ಪ್ರಾಜೆಕ್ಟ್ ಒಪ್ಕೊಂಡು ನಾನು ಥಿಯೇಟರ್ ಮಾಡಿಕೊಂಡು ಮುಗಿಸ್ಕೊಂಡು ಬಂದು ನಮ್ಮ ಸಿನಿಮಾ ಶೂಟಿಂಗ್ ಸ್ಟಾರ್ಟ್ ಆಗುತ್ತೆ. ಹಾಗೆ ನಿಮ್ಮ ಸ್ವಂತ ಊರು ಯಾವುದು? ಯಾಕೆ ಈ ಇಂಡಸ್ಟ್ರಿಗೆ ಬಂದ್ರಿ? ಅದ್ರ ಹಿನ್ನೆಲೆ ಅದ್ರ ಏನು ಮೊದಲಿಂದ ಕೂಡ ಆ್ಯಕ್ಟಿಂಗಲ್ಲಿ ಇಂಟ್ರೆಸ್ಟ್ ಇತ್ತಾ? ನಮ್ಮದು ಚಿಕ್ಕಬಳ್ಳಾಪುರ. ನಾನು ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಪಕ್ಕ ಚಿಕ್ಕಬಳ್ಳಾಪುರದ ಹುಡುಗಿ. ಇನ್ನೊಂದೇನೋ ಕೇಳಿದ್ರಿ ನೀವು, ಮರ್ತೋಯ್ತು. ಅಂದರೆ ಗೊತ್ತಾಯಿತು. ನನಗೆ ಪ್ಯಾಷನ್ ಇರಲಿಲ್ಲ. ಅಂದರೆ ಚಿಕ್ಕನಿಂದಲೂ ನಾನು ಏನೋ ಆ್ಯಕ್ಟ್ರೆಸ್ ಆಗಬೇಕು, ಹೀರೋಯಿನ್ ಆಗಬೇಕು, ಸಿನಿಮಾ ಮಾಡಬೇಕು, ಈ ಥರ ಆಸೆ ಇರಲಿಲ್ಲ ನನಗೆ. ಬಟ್ ನನ್ನ ತಾಯಿಯವರು ಅವರು ಟೀನೇಜಲ್ಲಿ ಇರಬೇಕಾದ್ರೆ ಅವ್ರಿಗೊಂದು ಆಪರ್ಚುನಿಟಿ ಬಂದಿತ್ತು, ತೆಲುಗು ಇಂಡಸ್ಟ್ರಿಯಿಂದ ಆಪರ್ಚುನಿಟಿ ಬಂದಿತ್ತು. ಬಟ್ ಕಾರಣಾಂತರಗಳಿಂದ ಅವರು ಹೋಗೋಕ್ಕಾಗಲಿಲ್ಲ. ಸೊ ನನಗೆ ನಮ್ಮ ಅಕ್ಕ, ಅಣ್ಣ, ಅಪ್ಪ ಅಲ್ಲಿ ಸ್ವಲ್ಪ ಎಜುಕೇಷನ್ ಫ್ಯಾಮಿಲಿ ನಮ್ಮದು. ಅಕ್ಕ ಡ್ರಗ್ ಇನ್ಸ್ಪೆಕ್ಟರ್, ಅಣ್ಣ ಅಡ್ವೊಕೇಟ್, ಅಪ್ಪ ಟೀಚರ್. ಸೊ ನನಗೆ ಅವ್ರನ್ನ ನೋಡಿನೇ ಅರ್ಧ ಇರಿಟೇಟ್ ಬಂತು. ಎಜುಕೇಷನ್ ಓಕೆ, ಎಲ್ಲದಕ್ಕೂ ಯಾಕೆ ಎಜುಕೇಷನ್ನೇ ಮೇಯ್ನ್ ಇದಾಗುತ್ತೆ. ಸೊ ಎಜುಕೇಷನ್ ಬಿಟ್ಟು ಇವ್ರ ಥರ ಅಲ್ಲದೆ ಯೂನಿಕ್ಕಾಗಿ ಬೇರೆ ಇನ್ನೇನಾದರೂ ಪ್ರೊಫೆಷನ್ನ ನಾನು ಕಂಡುಕೊಳ್ಬೇಕು, ಈ ಥಾಟ್ ತುಂಬ ಚಿಕ್ಕವಳಿರ್ಬೇಕಾದ್ರೆ ಬಂದಿತ್ತು ನನಗೆ. ಸೊ ಇವ್ರ ಥರ ಸ್ಟಡೀಸಲ್ಲಿ ಪ್ರೊಫೆಷನ್ನ ಕಟ್ಕೊಳ್ದಿರ ಯೂನಿಕ್ಕಾಗಿ ಬೇರೆ ನನ್ನ ರಿಲೇಟಿವ್ಸ್ ಅಥವಾ ನನ್ನ ನೇಟಿವಲ್ಲಿ ಯಾರು ಹೋಗದೇ ಇರೋ ಅಂಥ ಪ್ರೊಫೆಷನ್ನ ನಾನು ಚೂಸ್ ಮಾಡ್ಕೊಬೇಕು ಅಂತ ಅದನ್ನು ಒಂದು ಸ್ಟ್ರಾಂಗ್ ಆಗಿತ್ತು ಮೈಂಡಲ್ಲಿ. ಸೊ ನಾನು ಒಂದು ಹೈಸ್ಕೂಲ್ PU ಬಂದೆ, ಓಕೆ ಯಾಕೆ ಟ್ರೈ ಮಾಡಬಾರ್ದು. ನಮ್ಮ ಕಡೆ, ನಮ್ಮ ಚಿಕ್ಕಬಳ್ಳಾಪುರದ ಕಡೆ ಈ ಥರ ಒಂದು ಫೀಲ್ಡ್ಗೆಲ್ಲ ಬರೋದು ತುಂಬ ಕಡಿಮೆ. ನಮ್ಮ ಚಿಕ್ಕಬಳ್ಳಾಪುರ ಜನ, ಈ ಕಡೆ ಭಾಗದವರು ನಮ್ಮ ಸಿನಿಮಾ ಇಂಡಸ್ಟ್ರಿ ಅಥವಾ ಈ ಥರ ಒಂದು ಆ್ಯಕ್ಟಿವಿಟೀಸ್ಗೆ ಒಲವು ಕೊಡೋದು ತುಂಬ ಕಡಿಮೆ. ಸೊ ನಾನು ಯಾಕೆ ಹೋಗಬಾರ್ದು, ಯಾಕೆ ಪ್ರಯತ್ನ ಪಡಬಾರ್ದು ಅನ್ನೋ ಒಂದು ಥಾಟಿಂದ ಬಂದಿದ್ದುಂಟು. ಸೊ ನೋಡಬೇಕು ಇನ್ನು ಮುಂದೆಗೆ ಹೇಗೆ ಏನು ಅಂತ. ಓಕೆ. ಆ್ಯಂಡ್ ಈ ಚಿತ್ರದ ನಾಯಕ ನಟ ಅವ್ರ ಜೊತೆ ನಿಮ್ಮ ಒಡನಾಟ ಹೇಗಿತ್ತು? ಸೆಟ್ಟಿಗೆ ಟೈಮಿಗೆ ಬರ್ತಾ ಇದ್ರಾ? ಡೈರೆಕ್ಟರ್ ಹತ್ರ ಏನೋ ಬಯಸ್ಕೊಳ್ತಾ ಇದ್ರಾ? ಆ ಅನುಭವಗಳು ಏನಾದರೂ ಇದೆಯಾ? ಇಲ್ಲ, ಅವ್ರು ಆ್ಯಕ್ಚುಲಿ ತುಂಬ ಒಂಥರ ಫಸ್ಟ್ ರ್ಯಾಂಕ್ ರಾಜು ಥರ, ತುಂಬ ಡಿಸಿಪ್ಲಿನ್ ತುಂಬ ಅವ್ರಿಗೆ ಹೆಚ್ಚು. ಅವರ ಒಡನಾಟ ಹೇಗೆ ಅಂದರೆ, ನಾನು ಆಗಲೇ ಹೇಳ್ದಂಗೆ ನಾನು ಬ್ಯಾಂಗ್ಳೂರು ಆ್ಯಕ್ಟಿಂಗಿಗೆ ಅಂತ ಬರ್ತೀನಿ. ಅಲ್ಲಿ ಅವರ ಒಂದು ಪರಿಚಯ ಆಗುತ್ತೆ ಮುಕುಂದ್ ಅವರು. ಹಾಗೆ ನಾನು ಒಂದು ಇನ್ಸ್ಟಿಟ್ಯೂಟಲ್ಲಿ ನಾವು ಕಲಿತಾ ಇರ್ತೀವಿ ಒಂದು ಆ್ಯಕ್ಟಿಂಗಲ್ಲಿ. ಅಲ್ಲಿ ನನಗೆ ಅವರು ಫ್ರೆಂಡ್ ಆಗ್ತಾರೆ. ಸೊ 2018ಇಂದ ಅವರ ಫ್ರೆಂಡ್ಶಿಪ್ ಹಾಗೆ ಬರುತ್ತೆ. ಅವ್ರ ಮೂಲಕನೇ ನಾನು ಡೈರೆಕ್ಟರ್ಗೆ ಇವರು ಅಪ್ರೋಚ್ ಮಾಡ್ತಾರೆ, ನೋಡಿ ಈ ಥರ ಒಬ್ರು ಇದ್ದಾರೆ, ಸೂಟ್ ಆಗ್ತಾರಾ ಈ ಒಂದು ಪಾತ್ರಕ್ಕೆ ನೋಡಿ ಅಂತ ಹೇಳ್ತಾರೆ. ಸೊ ಹಾಗಾಗಿ ಅವ್ರಿಗೆ, ನಮ್ಮ ಡೈರೆಕ್ಟರ್ಗೆ ಹೇಳಿದಾಗ ಅವರು ಕೂಡ ಒಂದು ಆಡಿಷನ್ ಮೂಲಕ ತಗೊಳ್ತಾರೆ, ಒಂದಷ್ಟು ಮಾತುಕತೆ. ಸೊ ಅವ್ರಿಗೂ ನಮ್ಮ ಈ ಮೇರಿ ಅನ್ನೋ ಪಾತ್ರಕ್ಕೆ ಇಷ್ಟ ಆಗಿ ಸೊ ತಗೊಳ್ತಾರೆ. ಹಾಗೆ ನನ್ನ ಮತ್ತು ಹೀರೋ ಅವರಿಂದ ಒಂದು ಗುಡ್ ಫ್ರೆಂಡ್ಲಿ ನೇಚರ್. ಆ್ಯಂಡ್ ಅವ್ರು ಯಾವತ್ತೂ ಸೆಟ್ಟಿಗೆ ಲೇಟಾಗಿ ಬಂದಿದ್ದಿಲ್ಲ. ಆ್ಯಂಡ್ ಮಾತಾಡ್ತಾ ಇದ್ವಿ. ಸೊ ನಿಮ್ಮ ಜೊತೆ ಇನ್ನೂ ಇಬ್ಬರು ಕೂಡ ಕಲಾವಿದರಿದ್ದಾರೆ. ಅವ್ರ ಬಗ್ಗೆ, ಅವ್ರ ಹೆಸರು, ಅವರ ಒಡನಾಟ. ಸೊ ಯಾಕಂದರೆ ಒಂದು ಟೀಮ್ ತುಂಬ ಇಂಪಾರ್ಟೆಂಟ್, ಕೋರ್ಡಿನೇಷನ್. ಆ್ಯಂಡ್ ಹೊಸ ಟೀಮ್, ಯಾಕಂದರೆ ಹಳೆ ಟೀಮ್ ಆದರೆ ಅವ್ರಿಗೆ ಗೊತ್ತಿರುತ್ತೆ ಹೀಗೆ ಹೋಗಬೇಕು ಅಂತ, ಮೈಂಡ್ ಸೆಟ್ಟಿಗೆ ಫಿಕ್ಸ್ ಆಗಿರ್ತಾರೆ. ಅದೇ ಈಗ ಹೊಸ ಟೀಮ್ ಆದರೆ ಒಂದು ಆಪರ್ಚುನಿಟಿ ಇರುತ್ತೆ ಏನು ಬೇಕಾದರೂ ಮಾಡೋದಕ್ಕೆ. ಸೊ ಹೆಂಗಿತ್ತು ಆ ಅನುಭವ? ಇಲ್ಲ, ತುಂಬ ಚೆನ್ನಾಗಿತ್ತು. ಶ್ವೇತಾ ಹಾಗೂ ಚಂದನ ಅವರು ಒಂಥರ ದೇ ಆರ್ ಲೈಕ್ ಏನೋ ಒಂದು ಮಾಡಬೇಕು ಲೈಫಲ್ಲಿ, ಏನೋ ಒಂದು ಅಚೀವ್ ಮಾಡಬೇಕು ಅನ್ನೋ ಒಂದು ಎಂತೂಸಿಯಾಸಮಲ್ಲಿದ್ದಾರೆ. ಆ್ಯಂಡ್ ತುಂಬ ಖುಷಿ ಆಗುತ್ತೆ. ಆ್ಯಂಡ್ ಸೆಟ್ಟಲ್ಲಿ ಕೂಡ ಅವರು ಅದೇ ಹೇಳ್ದಂಗೆ ಯಾರೂ ತುಂಬ ಕಿರಿಕಿರಿ ಅಥವಾ ಮತ್ತೊಂದು ಈಗಿಲ್ಲ, ಎಲ್ಲರೂ ಅವ್ರವ್ರದಂಥ ಕೆಲಸ ಮತ್ತು ತುಂಬ ಡಿಸಿಪ್ಲೀನಾಗಿ ಬರ್ತಿದ್ರು, ಅಚ್ಚುಕಟ್ಟಾಗಿ ಅವ್ರವ್ರ ಕೆಲಸನ ಮಾಡಿಕೊಂಡು ಹೋಗ್ತಿದ್ವಿ. ಸೊ ಹಾಗಾಗಿ ಅವರು ಕೂಡ ಅಷ್ಟೇ ತುಂಬ ಪ್ಯಾಷನೆಟ್ ಆಗಿದ್ದಾರೆ. ಚಂದನ ಅವರು ಆಗಿರ್ಬೋದು, ಹಾಗೆ ಶ್ವೇತಾ ಅವರು ಕೂಡ. ಸೊ ಇಬ್ಬರು ಕೂಡ ಬ್ಯೂಟಿಫುಲ್ ಲೇಡೀಸ್. ಆ್ಯಂಡ್ ಇನ್ನೇನು ಕೆಲವು ದಿವಸದಲ್ಲೇ ಪರದೆ ಮೇಲೆ ಬರ್ತಾ ಇದ್ದೀರಾ. ಸೊ ಏನು ಹೇಳ್ತೀರಾ ಕನ್ನಡ ಯಾರ್ಯಾರು ಚಲನಚಿತ್ರ ಅಭಿಮಾನಿಗಳಿದ್ದಾರೆ ಅವ್ರಿಗೆ ಯಾಕೆ ಈ ಫಿಲ್ಮ್ ನೋಡಬೇಕು ಅಂತ ನೀವು ಸಜೆಸ್ಟ್ ಮಾಡ್ತೀರಾ? ನಾನು ಆಗಲೇ ಹೇಳಿದೆ ನಿಮಗೆ, ಇದು ಒಂದು ಏಜ್ ಗ್ರೂಪ್ಗೆ ಫಿಕ್ಸ್ಡ್ ಸಿನಿಮಾ ಅಲ್ಲ ನಮ್ಮದು. ಸೊ ಸಾಕಷ್ಟು ಒಳ್ಳೊಳ್ಳೆ ಅಂಶಗಳಿದೆ ನಮ್ಮ ಲವ್ ಸೀಸನ್ ಸಿನಿಮಾದಲ್ಲಿ. ಇದೇ ಜುಲೈ 3ನೇ ತಾರೀಕು ಬಿಡುಗಡೆ ಆಗ್ತಿದೆ. ಸೊ ದಯವಿಟ್ಟು ನಮ್ಮ ಸಿನಿಮಾನ ನೋಡಲಿಕ್ಕೆ ಎಲ್ಲರೂ ಬನ್ನಿ. ನಿಮಗೆ ಇಷ್ಟ ಆದರೆ ಮಾತ್ರ ಬೇರೆಯವ್ರಿಗೂ ಸಜೆಸ್ಟ್ ಮಾಡಿ, ಈ ಥರ ಒಂದು ಹೊಸ ತಂಡ ಹೊಸ ಪ್ರಯತ್ನ ಮಾಡಿದ್ದಾರೆ ಅಂತ. ಇಷ್ಟ ಆಗಲಿ ಅಂದರೆ ಖಂಡಿತ ಬೇಡ. ಬಿಕಾಸ್ ಆ ಒಂದು ಕಾನ್ಫಿಡೆನ್ಸಲ್ಲಿ ಹೇಳ್ತಿದ್ದೀನಿ, ನಮ್ಮ ಸಿನಿಮಾ ಅಷ್ಟು ಚೆಂದ ಮೂಡಿ ಬಂದಿದೆ.
ಸೊ ಹಾಗಾಗಿ ದಯವಿಟ್ಟು ನಮ್ಮ ಸಿನಿಮಾನ ನೋಡಿ, ಎಲ್ರ ಮನಸ್ಸಿಗೂ ಇಷ್ಟ ಆಗುತ್ತೆ, ಎಲ್ರಿಗೂ ಮನಸ್ಸು ಮುಟ್ಟುತ್ತೆ ನಮ್ಮ ಸಿನಿಮಾ. ಹಾಗೆ ಈಗಾಗಲೇ ನಮ್ಮ ಹಾಡುಗಳನ್ನ ಕೇಳಿರ್ತೀರ ನೀವು, ಮಳೆಯಾಗೋ ಮೊದಲೇ, ಹಾಗೆ ಏನು ನಮ್ಮ ಟೀಸರು, ಹಾಗೆ ನೆಕ್ಸ್ಟ್ ಕಮ್ಮಿಂಗ್ ವೀಕಲ್ಲಿ ಇನ್ನೊಂದು ಹಾಡು ಬಿಡುಗಡೆ ಆಗ್ತಿದೆ, ಬಣ್ಣದ ಬದುಕಿದು ಅಂತ. ಅನನ್ಯ ಭಟ್ ಅವರು ಹಾಡಿದ್ದಾರೆ. ಮಳೆಯಾಗೋ ಮೊದಲೇ ಅರ್ಮಾನ್ ಮಾಲಿಕ್ ಸರ್ ಹಾಡಿದ್ದಾರೆ. ಸೊ ಒಳ್ಳೆ ಮ್ಯೂಸಿಕ್ ವೈಸು ಅಥವಾ ಕ್ವಾಲಿಟಿ ವೈಸು ತುಂಬ ಎಲ್ಲ ಒಂಥರ ಆರ್ಗ್ಯಾನಿಕ್ಕಾಗಿ ತುಂಬ ಚೆನ್ನಾಗಿ ಮೂಡಿ ಬಂದಿದೆ ನಮ್ಮ ಸಿನಿಮಾನ. ಸೊ ದಯವಿಟ್ಟು ಎಲ್ಲ ಹೊಸಬ್ರು, ಹೊಸ ತಂಡ, ಹೊಸ ಪ್ರಯತ್ನ, ಇದಕ್ಕೆ ನಿಮ್ಮೆಲ್ಲರ ಒಂದು ಪ್ರೀತಿ, ಏನು ವಿಶ್ವಾಸ, ಒಂದು ಹಾರೈಕೆ ಬೇಕು, ನಮಗೆ ಸಪೋರ್ಟ್ ಬೇಕು. ಸೊ ದಯವಿಟ್ಟು ಎಲ್ಲರೂ ನಮ್ಮ ಸಿನಿಮಾನ ನೋಡಿ, ನಿಮ್ಮ ಒಂದು ಪ್ರೀತಿ, ಹಾರೈಕೆ, ಸಪೋರ್ಟ್ನ ಕೊಡಿ. ನೀವು ಬಂದು ನೋಡಿದಾಗ ನಮ್ಗೆ ಇನ್ನೊಂದಷ್ಟು ಕೆಲಸ ಹೆಚ್ಚು ಮಾಡಬೇಕು, ಇಂಡಸ್ಟ್ರಿಯಲ್ಲಿ ಉಳ್ಕೊಬೇಕು ಅನ್ನೋ ಒಂದು ಪ್ರೋತ್ಸಾಹ ಸಿಗುತ್ತೆ. ಸೊ ದಯವಿಟ್ಟು ಇದೇ ಜುಲೈ 3ನೇ ತಾರೀಕು ನಮ್ಮ ಲವ್ ಸೀಸನ್ಸ್ ಚಿತ್ರ ಬಿಡುಗಡೆ ಆಗ್ತಿದೆ. ದಯವಿಟ್ಟು ಎಲ್ಲರೂ ನಮ್ಮ ಥಿಯೇಟರ್ಸ್ಗೆ ಬಂದು ನಮ್ಮ ಸಿನಿಮಾನ ನೋಡಿ ಅಂತ ನಾನು ಕೇಳ್ಕೊಳ್ತೀನಿ ವೀಕ್ಷಕರಲ್ಲಿ. ಥ್ಯಾಂಕ್ ಯು. ಒಂದು ಯಾವುದಾದ್ರೂ ಒಂದು ಈ ಥರ ಪ್ರಾಜೆಕ್ಟ್ ಮಾಡಬೇಕು ಅಂದರೆ ದೊಡ್ಡವ್ರು ಹೇಳ್ತಾಯಿದ್ರು ಅನ್ನದಾತರು ಅಂತ. ಸೊ ಪ್ರೊಡ್ಯೂಸರ್ಸ್ ಬಗ್ಗೆ ಏನು ಹೇಳ್ತೀರಾ? ಪ್ರೊಡ್ಯೂಸರ್ ಅವ್ರ ಸೆಟ್ಟಿಗೆ ಬರ್ತಾಯಿದ್ರು, ಸೊ ಅವ್ರ ಕಡೆಯಿಂದ ಎಷ್ಟು ಸಪೋರ್ಟ್ ಸಿಗ್ತಾ ಇತ್ತು ನಿಮಗೆ? ಆ್ಯಕ್ಚುಲಿ ನಾನು ಟೀಸರ್ ಲಾಂಚಲ್ಲೂ ನಾನು ಹೇಳಿದ್ದೆ, ನಮ್ಮ ಕನ್ನಡ ಇಂಡಸ್ಟ್ರಿಗೆ ಈ ಥರ ನಮ್ಮ ಪ್ರೊಡ್ಯೂಸರ್ ಮಂಜುನಾಥ್ ಸರ್ ಏನಿದ್ದಾರೆ, ಈ ಥರ ಒಬ್ಬರು ಪ್ರೊಡ್ಯೂಸರ್ಗಳ ಕೊರತೆ ತುಂಬ ಇದೆ. ಬಿಕಾಸ್ ಅವರು ಹೇಗೆ ಅಂದರೆ, ನಮ್ಮ ಡೈರೆಕ್ಟರ್ ಏನಾದರೂ ಒಂದು ಪ್ರಾಡಕ್ಟ್ ಅಥವಾ ಏನಾದರೂ ಕೇಳಿದಾಗ ಅವರು, ಅಂದರೆ ಈಗ ಡೈರೆಕ್ಟರ್ಸ್ ಯಾರಾದರೂ ಸರ್ ಇನ್ನೂ B.C ಕ್ವಾಲಿಟಿ ಕೊಡಿಸಿ ಸರ್ ಅಂದರೆ, ನಮ್ಮ ಪ್ರೊಡ್ಯೂಸರ್ ಹೇಗೆ ಅಂದರೆ, ಮಾಡ್ತಿದ್ದೀವಿ, ಚೆನ್ನಾಗಿ ಮಾಡೋಣ, ಕ್ವಾಲಿಟಿಯಲ್ಲಿ ಮಾಡೋಣ, ಎಲ್ಲ A+, ಈ ಥರನೇ ಅವರು. ಅಂದರೆ ಏನು ಮಾಡ್ತೀವಿ ಪರ್ಫೆಕ್ಟಾಗಿ ಮಾಡೋಣ, ಯಾವುದ್ರಲ್ಲೂ ಯಾವುದೇ ರೀತಿಯಲ್ಲೂ ಕೊರತೆ ಬರಬಾರ್ದು. ತುಂಬ ಒಳ್ಳೆ ಮನಸ್ಥಿತಿ ಅವ್ರದ್ದಂದು. ನಮ್ಮ ಟೆಕ್ನಿಷಿಯನ್ಸ್ ಆಗಿರ್ಬೋದು, ಆರ್ಟಿಸ್ಟ್ಗಳಾಗಿರ್ಬೋದು, ಯಾವತ್ತೂ ಬೇಜಾರು ಮಾಡಿಕೊಂಡು ಅಯ್ಯೋ ದುಡ್ಡು ಕಡಿಮೆ ಕೊಟ್ಬಿಟ್ರು, ಅಯ್ಯೋ ಕಂಜೂಸ್ ಮಾಡಿ, ಈ ಥರ ಹೋಗಿದ್ದು ಯಾರೂ ಇಲ್ಲ ನಮ್ಮ ಸಿನಿಮಾ. ಸೊ ಹಾಗಾದರೆ ನಿಮಗೂ ಕಂಜೂಸ್ ಮಾಡಿದ್ದೀರಾ, ಒಳ್ಳೆ ಪೇಮೆಂಟೇ ಮಾಡಿದ್ದಾರೆ ನಿಮಗೂ ಅಂತ ಹೇಳ್ತಾ ಇದ್ದೀರಾ? ಆಗಲ್ಲ, ಅದು ಜನರಲಿ ಹೇಳ್ತಿದ್ದೀನಿ. ಅಂದರೆ ಒಬ್ಬ ಪ್ರೊಡ್ಯೂಸರ್ ಹೇಗಿರಬೇಕು, ಒಂದು ಸಿನಿಮಾ ಒಳ್ಳೆ ಸಿನಿಮಾ ಬರಬೇಕು ಹೊರಗಡೆಗೆ ಅಂದರೆ ಪ್ರೊಡ್ಯೂಸರ್ದು ಬಿಗ್ ಹ್ಯಾಂಡ್ ಆಗಿರುತ್ತೆ. ಒಂದು ಸಿನಿಮಾ ಚೆನ್ನಾಗಿ ಮೂಡಿ ಬರಬೇಕು ಅಂದರೆ, ಈಗ ಡೈರೆಕ್ಟರ್ಗೆ ಒಳ್ಳೆ ಕತೆ ಇರುತ್ತೆ, ಬಟ್ ರಿಸ್ಟ್ರಿಕ್ಟ್ ತುಂಬ ಇರುತ್ತೆ ಪ್ರೊಡ್ಯೂಸರ್ ಕಡೆಯಿಂದ. ಬಜೆಟ್ ನಾನು ಇಷ್ಟೇ ಕೊಡೋದು, ಇಷ್ಟರಲ್ಲೇ ನೀವು ಮಾಡಿ ಅನ್ನೋ ಇದಿರುತ್ತೆ, ಒಂದು ಫ್ರೀಡಮ್ ಇರೋದಿಲ್ಲ. ನಮ್ಮ ಡೈರೆಕ್ಟರ್ಗೆ ಹಾಗಿರಲಿಲ್ಲ. ನಮ್ಮ ಲವ್ ಸೀಸನ್ಸ್ ಸಿನಿಮಾಗೇನಿದೆ, ನಮ್ಮ ಪ್ರೊಡ್ಯೂಸರ್ ಕಂಪ್ಲೀಟ್ ಒಂದು ಫ್ರೀಡಮ್ ಕೊಟ್ಟಿದ್ದರು. ಅಂದರೆ ಏನೇನು ಎಕ್ವಿಪ್ಮೆಂಟ್ಸ್ ಅಥವಾ ಏನೇನು ಬೇಕು ಎಲ್ಲೂ ಕೊರತೆ ಮಾಡಲಿಲ್ಲ ಅವರು, ಯಾರಿಗೂ ಕೊರತೆ ಮಾಡಲಿಲ್ಲ. ಒಂದು ಪ್ರೊಡಕ್ಷನ್ ವೈಸ್ ಆಗಲಿ ಎಲ್ಲ ರೀತಿಯಲ್ಲೂ ಅಷ್ಟೇ ತುಂಬ ಹೇಳಿ ಮಾಡಿಸಿದಂಥ ಪ್ರೊಡ್ಯೂಸರ್ ನಮ್ಮ ಮಂಜುನಾಥ್ ಸರ್. ಇವರು ಇನ್ನೊಂದಷ್ಟು ಒಳ್ಳೊಳ್ಳೆ ಸಿನಿಮಾಗಳು ನಮ್ಮ ಇಂಡಸ್ಟ್ರಿಗೆ ಬಂದಾಗ ಪ್ರೊಡ್ಯೂಸರ್ಗಳು ಹೊರಗಡೆ ಬರ್ತಾರೆ, ಇವ್ರನ್ನ ನೋಡಿ, ಇವ್ರನ್ನ ಒಂದು ಏನು ಒಂದು ಏನೋ ಎಕ್ಸಾಂಪಲ್ ರೀತಿ ತೊಗೊಂಡು, ಇಲ್ಲ ನಾನು ಮಾಡಬೇಕು, ನಾನು ನಮ್ಮ ಸಿನಿಮಾ, ನಮ್ಮ ಇಂಡಸ್ಟ್ರಿಗೆ ಈ ಥರ ಇನ್ನೊಂದಷ್ಟು ಒಳ್ಳೊಳ್ಳೆ ಸಿನಿಮಾಗಳು ಮಾಡಬೇಕು ಅಂತ. ಸೊ ಸಚ್ ಎ ಬ್ಯೂಟಿಫುಲ್ ಮನಸ್ಥಿತಿ ಇದೆ ಅವ್ರಿಗೆ, ಆಸಕ್ತಿ ಹೆಚ್ಚಿದೆ ಸಿನಿಮಾ ಮಾಡಬೇಕು, ನಮ್ಮ ಕನ್ನಡ ಇಂಡಸ್ಟ್ರಿಗೆ ಒಳ್ಳೊಳ್ಳೆ ಸಿನಿಮಾಗಳನ್ನ ಕೊಡುಗೆಯಾಗಿ ಕೊಡಬೇಕು ಅನ್ನೋ ಒಂದು ಗುಡ್ ಥಾಟ್ಸ್ ಇರೋವಂಥ ಒಂದು ಹ್ಯೂಮನ್ ಬೀಯಿಂಗ್. ಆ್ಯಂಡ್ ಮುಂದುವರಿಸ್ತಾ, ನಿಮ್ಮ ಫಿಲಿಮ್ ಆವಾಗಲೇ ನಿಮ್ಮ ಕ್ಯಾಮ್ರಾಮ್ಯಾನ್ ನೋಡಿಬಿಟ್ಟಿದ್ದಾರೆ. ಸೊ ನಿಮ್ಮ ಕ್ಯಾಮ್ರಾಮ್ಯಾನ್ ಬಗ್ಗೆ ಏನು ಹೇಳ್ತೀರಿ? ಯಾಕಂದರೆ ಏನೇ ಆಗಲಿ ಮೊದಲು ನೋಡೋದೇ ಅವರು. ಸೊ ಅವರು ಏನು ಕೊಡುಗೆ ಕೊಡ್ತಾರೆ ತುಂಬ ಇಂಪ್ಯಾಕ್ಟ್ ಆಗುತ್ತೆ. ಮತ್ತು ರೈಟರ್ಸ್, ಆಗ ಸಂಭಾಷಣೆ ಬರೆದವರು, ಹಾಡು ಬರೆದವರು, ಮ್ಯೂಸಿಕ್, ಸೊ ಈ ತಂಡದ ಬಗ್ಗೆ ಏನು ಹೇಳ್ತೀರಾ? ಇಲ್ಲ, ನಾನು ಆಗಲೇ ಹೇಳ್ದಂಗೆ ನಮ್ಮ ತಂಡದಲ್ಲಿ ಎಲ್ಲರೂ ಅಷ್ಟೇ ಅವ್ರವ್ರದ್ದೇ ಆದಂಥ ಕೆಲಸನ ತುಂಬ ಅಚ್ಚುಕಟ್ಟಾಗಿ ಮಾಡಿ ಮುಗಿಸಿದ್ದಾರೆ. ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಆಗಿರ್ಬೋದು, ನಮ್ಮ ಕ್ಯಾಮ್ರಾಮನ್ ಅವಿನಾಶ್ ಸರ್ ಆಗಿರ್ಬೋದು, ವೀರ್ ಸಮಸ ಮ್ಯೂಸಿಕ್ ಡೈರೆಕ್ಟರ್, ಹಾಗೆ ನಮ್ಮ ಲಿರಿಸಿಸ್ಟ್ ಮರವಂತೆ ಸರ್ ಆಗಿರ್ಬೋದು, ಎಲ್ಲರೂ ಅಷ್ಟೇ ಒಂಥರ ಗೊತ್ತಿಲ್ಲ ನನಗಿದು ಮ್ಯಾಜಿಕ್ ಅಥವಾ ಒಂದು ತುಂಬ ಆರ್ಗ್ಯಾನಿಕ್ಕಾಗಿ ಹೊಸ ತಂಡ ಆದರೂ ಈ ಥರ ಒಂದು ಇಂಪ್ಲಿಮೆಂಟ್ಸ್ ಅಥವಾ ಈ ಥರ ಒಂದು ಪ್ರಾಡಕ್ಟ್ ಫಸ್ಟ್ ಸಿನಿಮಾದಲ್ಲೇ ಇಷ್ಟು ಚೆಂದ ವರ್ಕ್ ನಡೆಯೋದು ತುಂಬ ಕಡಿಮೆ. ಸೊ ಹಾಗಾಗಿ ನಮ್ಮ ಒಂದು ಇದರಲ್ಲಿ ಇಷ್ಟು ಚೆಂದ ಮೂಡಿ ಬಂದಿದ್ದು. ಹಾಗೆ ನಮ್ಮ ಅವಿನಾಶ್ ಸರ್ ಬಗ್ಗೆ ಹೇಳಲೇಬೇಕು. ನನಗೆಲ್ಲಾದರೂ ಅಲ್ಲಲ್ಲಿ ಡೌಟ್ ಬಂದಾಗ, ನಮ್ಮ ಕ್ಯಾಮ್ರಾಮ್ಯಾನು ಬಂದಾಗ, ನಾನು ಸರ್ ಹೇಗಿದೆ ಏನು ಅವರು ತುಂಬ ಒಪ್ಕೊಳ್ಳಲ್ಲ. ಅವ್ರು ಯೂಶ್ವಲಿ ಸ್ವಲ್ಪ ಸ್ಟ್ರಿಕ್ಟ್ ಪರ್ಸನಾಲಿಟಿ ಅವ್ರದ್ದು. ಸೊ ನನಗೆ ಕೆಲವೊಮ್ಮೆ ಬಂದಾಗ ಅಥವಾ ಮುಂಚೆ ಸ್ಟಾರ್ಟಿಂಗಲ್ಲಿ ಕೇಳ್ತಿರ್ಲಿಲ್ಲ, ನಾನು ಡೌಟಲ್ಲೇ ಇರ್ತಿದ್ದೆ, ಹೆಂಗೆ ಬಂತೋ ಏನೋ ಹೇಗಿದೆಯೋ ಅಂತ. ಬಟ್ ಯಾವುದೋ ಒಂದು ಸೀನ್ ಮಾಡಿದೆ, ಅವರು ಯೂಶ್ವಲಿ ಕಾಂಪ್ಲಿಮೆಂಟ್ಸ್ ಎಲ್ಲ ಕೊಡೋಲ್ಲ, ಅವರು ಯಾರಿಗೂ ಕೊಡೋದಿಲ್ಲ ಅವರು. ಸೊ ನೈಟು ತುಂಬ ಅದೊಂದು ಸ್ವಲ್ಪ ಡಿಫಿಕಲ್ಟ್ ಸೀನ್ ಇತ್ತು ನಂದು. ಸೊ ಅದು ಫುಲ್ ಅದರಲ್ಲೇ ಹ್ಯಾಂಗ್ ಓವರಲ್ಲಿದ್ದೆ ನಾನು ನೈಟು. ಸೊ ಅದು ಮಾಡಿ ಹೋಗಿ ಮತ್ತೆ ಮಾರ್ನಿಂಗ್ ಬಂದು ಹಾಯ್ ಸರ್ ಗುಡ್ ಮಾರ್ನಿಂಗ್ ಅಂದರೆ ಅವರೇ ಬಂದು ಇಲ್ಲ ನೈಟ್ ತುಂಬ ಚೆನ್ನಾಗಿ ಮಾಡಿದ್ರಿ, ತುಂಬ ಚೆನ್ನಾಗಿ ಬಂದಿದೆ, ಈ ಥರ ಒಂದು ಇನ್ಪುಟ್ಸ್ ಕೊಟ್ಟರು ತುಂಬ ಇದೆ ಅವರು. ಅಂದರೆ
ಬೇರೆಯವ್ರು ಕೊಟ್ಟರೆ ಅದು ಅಷ್ಟು ಇಂಪ್ಯಾಕ್ಟ್ ಆಗಲ್ಲ. ಯಾವಾಗ ಅವ್ರ ಕ್ಯಾರೆಕ್ಟರ್ ತುಂಬ ಏನೋ ರಿಸ್ಟ್ರಿಕ್ಟಾಗಿ ಇಟ್ಕೊಂಡು ತುಂಬ ಆ ಥರ ಕ್ಯಾರೆಕ್ಟರ್ಸ್ ಬಂದು ನಮಗೆ ಹೇಳಿದಾಗ ಇಲ್ಲ ಏನೋ ಮಾಡಿದ್ದೀವಿ, ಸಮಥಿಂಗ್ ಏನೋ ಇದೆ ನಮ್ಮಲ್ಲಿ ಅಂತ ಗುರುತಿಸಿ ಅದನ್ನು ಪ್ರಶಂಸೆ ಕೊಡೋದು ತುಂಬ ಮುಖ್ಯ ಆಗುತ್ತೆ. ಸೊ ಹಾಗೆ ಇವರು ಕೂಡ ನಮ್ಮ ಅವಿನಾಶ್ ಅವರು ಕೂಡ ಅಷ್ಟೇ, ಹಾಗೆ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಎಲ್ಲನೂ ಅಷ್ಟೇ, ಕಂಪ್ಲೀಟ್ ನಮ್ಮ ಟೆಕ್ನಿಷಿಯನ್ಸು ಎಲ್ಲರೂ ಅಷ್ಟೇ ಅವ್ರವ್ರದ್ದೇ ಆದಂಥ ಕೆಲಸನ ತುಂಬ ಅಚ್ಚುಕಟ್ಟಾಗಿ ಮಾಡಿ ಮುಗಿಸಿದ್ದಾರೆ. ಸೊ ಅವಿನಾಶ್ ಅವರು ಒಪ್ಕೊಂಡಿದ್ದಾರೆ, ಇನ್ನು ಕನ್ನಡ ಅಭಿಮಾನಿಗಳು ಮಾತ್ರ ಒಪ್ಕೊಂಡು. ಹೌದು, ಆಲ್ ದ ಬೆಸ್ಟ್ ಅಂಡ್ ಇಷ್ಟೊತ್ತು ಟೈಮ್ ಕೊಟ್ಟಿದ್ದು ಥ್ಯಾಂಕ್ಸ್. ಥ್ಯಾಂಕ್ ಯು, ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಅದೇ ಕೊನೆಯದಾಗಿ ಇನ್ನೇನೂ ಇಲ್ಲ, ನಮಗೆ ನಮ್ಮ ಆಡಿಯನ್ಸ್ ಬಂದು ನೋಡಬೇಕಷ್ಟೇ, ಅದೊಂದೇ ನಮಗೆ ತುಂಬ ಇಂಪಾರ್ಟೆಂಟ್. ಬಿಕಾಸ್ ಒಂದು 3 to 4 ಇಯರ್ಸಿಂದ ತುಂಬ ಕಷ್ಟಪಟ್ಟು ಇಷ್ಟಪಟ್ಟು ಮಾಡಿದ್ದೀವಿ. ನಾವು ಒಂದು ಸಿನಿಮಾನ ಒಂದು ಸ್ಕ್ರೀನ್ ಮೇಲೆ 2 ಅವರ್ ನೋಡ್ತೀವಿ, ಬಟ್ ಅದ್ರ ಹಿಂದೆ ಪರಿಶ್ರಮ ಒಂದು 4-5 ವರ್ಷಗಳ ಒಂದು ಪರಿಶ್ರಮ ಇರುತ್ತೆ. ಸೊ ಅದಕ್ಕೆ ನಮ್ಮ ಜನ ಬಂದು ನೋಡಿದಾಗ ಅದಕ್ಕೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಫೀಲ್ ಸಿಗುತ್ತೆ, ನಮಗೆ ಒಂದು ಸಮಾಧಾನ ಆಗುತ್ತೆ. ಇಲ್ಲ ಓಕೆ, ಇಷ್ಟು ವರ್ಷ ಅಥವಾ ಇಷ್ಟು ಕಷ್ಟಪಟ್ಟಿದ್ದಕ್ಕೂ ಇದು ಪ್ರತಿಫಲ ಅಂತ ನಾವು ಭಾವಿಸ್ತೀವಿ. ಸೊ ಹಾಗಾಗಿ ನಾನು ಮತ್ತೆ ಕೇಳ್ಕೊಳ್ಳೋದು, ನಮ್ಮ ಜನತೆ ಬಂದು ನಮ್ಮ ಕನ್ನಡ ಸಿನಿಮಾನ ನೋಡಲಿ, ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳು ಕನ್ನಡ ಸಿನಿಮಾಗಳು ಬರಲಿ, ಅವರ ಒಂದು ಎಲ್ಲ ಸಿನಿಮಾಗಳಿಗೂ ನಮ್ಮ ಕನ್ನಡ ಜನತೆ ಬಂದು ಪ್ರೋತ್ಸಾಹಿಸಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಫಾಲೋ ಮಾಡಿ ಬ್ರಿಗೇಡ್ ನ್ಯೂಸ್ ಕನ್ನಡ.